ಗುಡ್ ಮಾರ್ನಿಂಗ್ ಮಕ್ಕಳೇ, ಎಲ್ರಿಗೂ ಇವತ್ತಿನ ಶುಭೋದಯವನ್ನು ತಿಳಿಸ್ತಾ ಇಂದಿನ ಈ ಮನೆ ಪಾಠಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತ ಕೊಡ್ತೀನಿ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಸಂತೋಷವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಒಂದು ವ್ಯಕ್ತಿಯ ಮನಸ್ಸು ಸಂತೋಷವಾಗಿರುತ್ತೋ ಅವನು ಮಾಡುವಂತಹ ಕೆಲಸ ಸರಿಯಾದ ಒಂದು ಫಲವನ್ನು ಕೊಡುತ್ತೆ ಅನ್ನೋದನ್ನು ನಾವು ನಂಬಿದ್ದೀವಿ. ಹಾಗಾಗಿ ಇವತ್ತು ನಾವು ಕಲಿಯುವಂತಹ ಪಾಠ ಕೂಡ ಅದಕ್ಕೆ ರಿಲೇಟೆಡ್ ಆಗಿ ಇರುತ್ತೆ. ಯಾವ ವ್ಯಕ್ತಿಗೆ ಒಂದು ಒಳ್ಳೆಯ ಒಂದು ಎನ್ವೈರನ್ಮೆಂಟನ್ನು ಕೊಟ್ಟು ಒಳ್ಳೆಯ ಮಾತುಗಳನ್ನು ಹೇಳಿ ಕಲಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀವೋ ಆಗ ಆ ವ್ಯಕ್ತಿ ತಾನಾಗೆ ಒಂದು ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಿಕೊಂಡು ಕಲಿಯುವಂತಹ ಒಂದು ಅಭ್ಯಾಸವನ್ನು ಮಾಡ್ಕೊಳ್ತಾನೆ. ಹಾಗಾಗಿ ಇವತ್ತಿನ ಪಾಠ ಶುರು ಮಾಡೋಣ. ನಿಮ್ಮ ಸೋಷಿಯಲ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ ಪಾರ್ಟ್ 1 ತೆಗೆದಿಟ್ಕೊಳ್ಳಿ. ಅದರಲ್ಲಿ ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್ ಅನ್ನೋ ಒಂದು ಪಾಠ ಚಾಪ್ಟರ್ ನಂಬರ್ 9 ಓಪನ್ ಮಾಡಿಟ್ಕೊಳ್ಳಿ. ಒಂದು ಪೆನ್ಸಿಲ್ ನಿಮ್ಮ ಕೈಲಿರಲಿ. ಎಲ್ಲೆಲ್ಲಿ ನಾನು ಕೀ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ, ಕೀ ವರ್ಡ್ಸನ್ನು ಹೇಳ್ತೀನಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲಿ ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನೋ ಅದೆಲ್ಲವನ್ನು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಿನೇಷನ್ ಹತ್ತಿರ ಬಂದಾಗ ಯಾವುದೇ ಟೆನ್ಷನ್ ಇಲ್ಲದೇ ಸಂತೋಷವಾಗಿ ನಿಮ್ಮ ಪರೀಕ್ಷೆಯನ್ನು ಬರೆಯುವಂಥ ಒಂದು ಅನುಕೂಲ ಆಗತ್ತೆ. ಹಾಗಾಗಿ ತಡ ಮಾಡೋದು ಬೇಡ. ನೀವೆಲ್ಲರೂ ಪುಸ್ತಕ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ರೆ ಅಷ್ಟರೊಳಗೆ ನನ್ನ ಪುಸ್ತಕವನ್ನು ನಾನು ಓಪನ್ ಮಾಡ್ತೇನೆ. ಸೊ ಇವತ್ತು ಈ ಕ್ಲಾಸಲ್ಲಿ ನಾವು ಕಲಿಯೋದು ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್ ಅನ್ನೋ ಒಂದು ಪಾಠವನ್ನು ಕಲಿತಾ ಇದ್ದೀವಿ. ಈ ವರ್ಕ್ ಅಂದರೆ ಏನು, ಕೆಲಸ ಅಂತಂದರೆ ಏನು? ಎನಿ ಪರ್ಸನ್ ಇನ್ವಾಲ್ವ್ ಹಿಮ್ಸೆಲ್ಫ್ ಇನ್ ಆ್ಯನ್ ಆ್ಯಕ್ಟಿವಿಟಿ, ವೆದರ್ ಇಟ್ ಇಸ್ ಎ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರಬಹುದು ಅಥವಾ ಸರ್ವಿಸ್ ಓರಿಯೆಂಟೆಡ್ ಆ್ಯಕ್ಟಿವಿಟಿ ಇರಬಹುದು. ಅಲ್ಲಿ ಅವನು ತನಗೆ ಒಂದಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಕೆಲಸಗಳನ್ನು ನಾವು ವರ್ಕ್ ಅಂತ ಹೇಳ್ತೀವಿ. ಅಲ್ಲಿಂದ ಎಕನಾಮಿಕ್ ಲೈಫ್ ಅಂತ ಹೇಳ್ತೇವೆ ನಾವು. ಎಕಾನಮಿ ಅಂತ ಬಂದಾಗ ಏನು, ವಾಟ್ ಈಸ್ ಎಕನಾಮಿಕ್ಸ್? ಅ ಪರ್ಸನ್ಸ್ ಕೆಪಬಿಲಿಟಿ ಟು ಅರ್ನ್ ಮನಿ ಥ್ರೂ ಹಿಸ್ ಸರ್ವಿಸ್ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ವ್ಯಕ್ತಿ ತನ್ನ ಸರ್ವೀಸನ್ನಾಗಲಿ ತನ್ನ ಫಿಸಿಕಲ್ ಸ್ಟ್ರೆಂತನ್ನಾಗಲಿ ಕೊಟ್ಟು ಅಲ್ಲಿಂದ ಒಂದಷ್ಟು ಹಣವನ್ನು ಸಂಪಾದನೆ ಮಾಡಿ ತನ್ನ ಜೀವನವನ್ನು ನಡೆಸುವಂತಹದ್ದನ್ನು ನಾವು ಎಕಾನಮಿ ಅಂತ ಹೇಳ್ತೀವಿ, ಎಕನಾಮಿಕ್ ಲೈಫ್ ಅಂತ ಹೇಳ್ತೀವಿ, ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ನಾವು ಹೇಳ್ತೀವಿ. ಈ ಪರ್ಟಿಕ್ಯುಲರ್ ಪಾಠದಲ್ಲಿ ನಾವು ಕಲಿಯೋದೇನು ಅಂತಂದರೆ ಹೌ ವರ್ಕ್ ಇಸ್ ಡಿಪೆಂಡೆಂಟ್ ಆನ್ ಎಕಾನಮಿ ಆಫ್ ಎ ಪರ್ಸನ್ ಆರ್ ಎ ಸ್ಟೇಟಸ್ ಆಫ್ ಎ ಪರ್ಸನ್ ಆರ್ ಹೌ ದ ಕ್ವಾಲಿಟಿ ವರ್ಕ್ ಆಫ್ ಎ ಪರ್ಸನ್ ಹೆಲ್ಪ್ಸ್ ಇನ್ ದ ಇಂಪ್ರೂವ್ಮೆಂಟ್ ಆಫ್ ದ ಸೊಸೈಟಿ ಅನ್ನೋದನ್ನು ಕಲಿತೀವಿ. ಅಂದರೆ ಒಂದು ವ್ಯಕ್ತಿ ಸರಿಯಾಗಿ ಕೆಲಸವನ್ನು ಮಾಡಿದಾಗ ಅವನಿಗೆ ಸ್ಕಿಲ್ ಏನಿರಬಹುದು, ಅವನ ಇಂಟೆಲಿಜೆನ್ಸ್ ಇರಬಹುದು, ಅವನ ಕೆಪಾಬಿಲಿಟಿ ಇರಬಹುದು, ಕೆಪಾಸಿಟಿ ಇರಬಹುದು, ಅವೆಲ್ಲವನ್ನು ಕನ್ಸಿಡರ್ ಮಾಡಿ ಅವನು ತಾನು ಎಷ್ಟು ದುಡ್ಡನ್ನು ಅರ್ನ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕಲಿತು ಅದರ ಮೇಲೆ ಹೇಗೆ ತಾನು ಗಳಿಸುವಂತಹ ಹಣ ಏನಿರಬಹುದು ಆ ಹಣದಲ್ಲಿ ಅವನು ತನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನು ನಾವಿಲ್ಲಿ ಕಲಿತೀವಿ. ಹಾಗಾದರೆ ಈ ಒಂದು ಚಾಪ್ಟರ್ನಲ್ಲಿ ನಾವು ಇಂಪಾರ್ಟೆಂಟಾಗಿ ಗಮನ ಹರಿಸುವಂತಹ ಪಾಯಿಂಟ್ಸ್ ಯಾವುದು ಅಂತಂದರೆ, ಪಾಯಿಂಟ್ಸನ್ನು ನಾವು ಮೇನಾಗಿ ಹೈಲೈಟ್ ಮಾಡೋದು ಈ ಪಾಠದಲ್ಲಿ ಅಂತಂದರೆ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಕ್ಲಾಸಸ್, ಡಿಸ್ಕ್ರಿಮಿನೇಷನ್ ಇನ್ ಲೇಬರ್, ಅನ್ಎಂಪ್ಲಾಯ್ಮೆಂಟ್, ಟೈಪ್ಸ್, ರೀಸನ್ಸ್, ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಸೊಲ್ಯೂಷನ್ಸ್, ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಲೇಬರ್. ಈ ಇಷ್ಟು ಮೇನ್ ಪಾಯಿಂಟ್ಸ್ಗಳನ್ನು ನಾವು ಈ ಚಾಪ್ಟರ್ನಲ್ಲಿ ಕಲಿತೀವಿ. ಹಾಗಾದರೆ ಪಾಠ ಶುರು ಮಾಡೋಣ. ಲೇಬರ್ ಈಸ್ ಅನ್ ಆ್ಯಕ್ಟ್ ಪರ್ಫಾರ್ಮ್ ಟು ಅಚೀವ್ ಅ ಪರ್ಟಿಕ್ಯುಲರ್ ಗೋಲ್. ಸೊ ವಾಟ್ ಈಸ್ ಲೇಬರ್ ಅಂತ ಕೇಳಿದಾಗ ಲೇಬರ್ ಅನ್ನೋ ಒಂದು ವರ್ಡ್ಗೆ ಡೆಫಿನೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಲೇಬರ್ ಈಸ್ ಅನ್ ಆ್ಯಕ್ಟ್, ಇಟ್ ಈಸ್ ಅನ್ ಆ್ಯಕ್ಟ್ ಅಂದರೆ ಒಬ್ಬ ವ್ಯಕ್ತಿ ಮಾಡುವಂತಹ ಕೆಲಸ. ಪರ್ಫಾರ್ಮ್ ಟು ಅಚೀವ್ ಎ ಪರ್ಟಿಕ್ಯುಲರ್ ಗೋಲ್, ಯಾವುದೇ ಒಂದು ವ್ಯಕ್ತಿ ಒಂದು ಗೋಲನ್ನು ಇಟ್ಕೊಂಡು ಇವತ್ತಿನ ದಿನ ನಾನು ಈ ಕೆಲಸವನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತಂದರೆ ಅವನು ಕೆಲಸ ಮಾಡಬೇಕು ಅಲ್ವಾ? ಅದನ್ನು ನಾವು ಲೇಬರ್ ಅಂತ ಕರಿತೀವಿ. ಮಾಡುವಂತಹ ಕೆಲಸವನ್ನು ನಾವು ಲೇಬರ್ ಅಂತ ಕರಿತೀವಿ. ಇಫ್ ಆನ್ ಇಂಡಿವಿಜುವಲ್ ಇಸ್ ಏಬಲ್ through the exercise of his energy or effort to get economic benefit or any other benefit in material form, it is called labor. ಇನ್ನೊಂದು ಇದರಿಂದ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ ನಾವು. ಲೇಬರ್ ಅಂತಂದರೆ ಏನು, ಮಾಡುವಂತಹ ಕೆಲಸ ಅಂತ ಗೊತ್ತಾಯಿತು. ಹಾಗಾಗಿ ಎಕನಾಮಿಕ್ ಲೇಬರ್ ಅಂತಂದರೆ ಏನು, ಎಕನಾಮಿಕ್ ಲೈಫ್ ಅಂತಂದರೆ ಏನು, ಯಾವ ವ್ಯಕ್ತಿ ತನ್ನ ಕೆಲಸವನ್ನು ಮಾಡಿ ಐದರ್ ಹಿ ಮೇ ರೆಂಡರ್ ಸರ್ವಿಸ್. ಆ್ಯಸ್ ನಾನು ಹೇಳ್ತಾ ಇರೋ ಹಾಗೆ ಈಗ ಟೀಚರ್ಸ್ ಆಗಿರಬಹುದು, ಡಾಕ್ಟರ್ಸ್ ಆಗಿರಬಹುದು, ನರ್ಸ್ ಆಗಿರ್ಬೋದು, ಹೌಸ್ ಮೇಡ್ಸ್ ಆಗಿರಬಹುದು, ಮನೆ ಕೆಲಸ ಮಾಡುವಂತಹವರಾಗಿರಬಹುದು, ಎಲ್ಲರೂ ತಮ್ಮ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಂಡು ಕೆಲಸವನ್ನು ಮಾಡ್ತಾರೆ ಅಲ್ವಾ? ಅದನ್ನು ಸರ್ವಿಸ್ ಓರಿಯೆಂಟೆಡ್ ಲೇಬರ್ ಅಂತ ನಾವು ಹೇಳ್ತೇವೆ. ಇನ್ನು ಕೆಲವರು ಗಾರೆ ಹೊರೋರಾಗಿರ್ಬೋದು, ಗೋಲ್ಡ್ ಸ್ಮಿತ್ ಆಗಿರಬಹುದು,
ಅಯನ್ಸ್ ಇದು ಮಾಡಿ ಬಿಲ್ಡಿಂಗ್ಗಳನ್ನು ಕಟ್ಟುವವರಾಗಿರಬಹುದು, ರೋಡ್ಗಳನ್ನು ಮಾಡುವಂತಹವರಾಗಿರ್ಬೋದು, ಅವರೆಲ್ರಿಗೂ ಫಿಸಿಕಲಿ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ದೇ ಸ್ಟ್ರೆಂತ್ ಅಂತ ಹೇಳ್ಬೋದು. ತಮ್ಮ ದೇಹದ ಶಕ್ತಿ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಕೆಲಸವನ್ನು ಮಾಡ್ತಿರ್ತಾರೆ. ವೆದರ್ ಇಟ್ ಈಸ್ ಅ ಸರ್ವಿಸ್ ಆರ್ ಫಿಸಿಕಲ್ ಸ್ಟ್ರೆಂತ್, ಯಾವುದೇ ಒಂದು ಆಗಿದ್ರೂ ಅಲ್ಲಿ ಒಂದು ಮಾನಿಟರಿ ಬೆನಿಫಿಟ್ ಏನಿದೆ, ಅಂದರೆ ಸ್ಯಾಲರಿ ಅಂತ ಅವ್ರು ಏನು ತಗೊಳ್ತಾ ಇದ್ದಾರೆ ಅಂತಹದ್ದನ್ನು ನಾವು ಲೇಬರ್ ಅನ್ನೋದನ್ನು ಕರಿತೇವೆ. ಲೇಬರ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಎಕನಾಮಿಕ್ ಲೈಫ್. ಯಾವ ವ್ಯಕ್ತಿ ಕೆಲಸವನ್ನು ಮಾಡೋಕ್ಕಾಗೋದೇ ಇಲ್ಲ, ಕೆಲಸ ಮಾಡೋದಿಲ್ವೋ ಅವರನ್ನು ನಾವು ಒಂದು ರೀತಿ ಡಿಪೆಂಡೆಂಟ್ ಅಂತ ಕರೆದ್ಬಿಡ್ತೀವಿ. ಆದರೆ ಒಂದು ವ್ಯಕ್ತಿ ತನ್ನ ಕೆಪಾಬಿಲಿಟಿಯಿಂದ, ತಮ್ಮ ಕೆಪಾಸಿಟಿಯಿಂದ ಕೆಲಸವನ್ನು ಮಾಡಿ ಅಲ್ಲಿ ಎಕಾನಮಿಗೆ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ತನಗೆ ಒಂದು ಮಾನಿಟರಿ ಬೆನಿಫಿಟನ್ನು ತಗೊಳ್ತಾನೆ ಅಂತ ಅನ್ನೋದಾದರೆ ಹೀ ಈಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಎಕನಾಮಿಕ್ ಲೈಫ್ ಅಂತ ಕನ್ಸಿಡರ್ ಮಾಡ್ತೀವಿ.